ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಿವನ 12 ಜ್ಯೋತಿರ್ಲಿಂಗ ಹಾಗೂ ಸ್ಥಳ ಮತ್ತು ಪುರಾಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ಓಂಕಾರೇಶ್ವರ, ವೈದ್ಯನಾಥ, ಭೀಮಾಶಂಕರ, ರಾಮೇಶ್ವರಂ, ನಾಗೇಶ್ವರ, ವಿಶ್ವನಾಥ, ತ್ರಯಂಬಕೇಶ್ವರ, ಕೇದಾರನಾಥ, ಕೃಷ್ಣೇಶ್ವರ ಇದಿಷ್ಟು ಶಿವನ 12 ಜ್ಯೋತಿರ್ಲಿಂಗಗಳ ದೇವಾಲಯಗಳು. ಈಗ ನಾವು ಈ ಸ್ಥಳ ಪುರಾಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಸೋಮನಾಥ ದೇವಾಲಯ ಇದು ಗುಜರಾತ್ನಲ್ಲಿದೆ. ಚಂದ್ರದೇವನು ತನ್ನ ಒಳಪನ್ನು ಕಳೆದುಕೊಳ್ಳುವಂತೆ ಪ್ರಜಾಪತಿ ದಕ್ಷನಿಂದ ಶಾಪಕ್ಕೆ ಒಳಗಾಗ್ತಾರೆ. ಶಾಪಕ್ಕೆ ಒಳಗಾದ ಚಂದ್ರನು ಶಿವನಿಗೆ ತೀವ್ರ ತಪಸ್ಸನ್ನು ಮಾಡ್ತಾನೆ. ಆಗ ಶಿವನು ಶಾಪವನ್ನು ನಿವಾರಿಸ್ತಾರೆ. ಚಂದ್ರದೇವನು ಕೃತಜ್ಞತೆಯಿಂದ ಶಿವನಿಗೆ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿದರು. ಈ ಜ್ಯೋತಿರ್ಲಿಂಗಕ್ಕೆ ಸೋಮನಾಥ ಎಂದು ಹೆಸರು ಬಂತು. ಇನ್ನು ಎರಡನೆಯದಾಗಿ ಮಲ್ಲಿಕಾರ್ಜುನ. ಈ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿದೆ. ಕಾರ್ತಿಕೇಯನು ತನ್ನ ಹೆತ್ತವರಾದ ಶಿವ ಮತ್ತು ಪಾರ್ವತಿಯ ಮೇಲೆ ಅಸಮಾಧಾನವಾಗಲು ಕಾರಣ ಗಣೇಶ ಲೋಕ ಸುತ್ತುವುದರ ಬದಲು ತನ್ನ ತಂದೆ ತಾಯಿಯನ್ನು ಸುತ್ತಿರುತ್ತಾನೆ. ಇದನ್ನು ತಿಳಿದು ಕಾರ್ತಿಕೇಯನು ಅಸಮಾಧಾನವಾಗಿ ಇಲ್ಲಿ ಬಂದು ಅಡಗಿರುತ್ತಾನೆ. ಶಿವ ಮತ್ತು ಪಾರ್ವತಿ ಹಿಂಬಾಲಿಸಿ ಅಲ್ಲಿಗೆ ಬಂದಿರುವುದಾಗಿ ತಿಳಿದು ಅಲ್ಲಿಗೆ ತಂದೆ ತಾಯಿಯರಿಗೆ ನೆಲೆಸಲು ಹೇಳುತ್ತಾನೆ. ಅದಕ್ಕೆ ಅಲ್ಲಿ ಮಲ್ಲಿಕಾರ್ಜುನ ಎಂಬ ಹೆಸರು ಬಂತು. ಮಲ್ಲಿಕ ಅರ್ಜುನ ಅಂದರೆ ಶಿವ ಪಾರ್ವತಿ ಎಂದರ್ಥ. ಇನ್ನು ಮೂರನೆಯದಾಗಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಐತಿಹಾಸಿಕ ನಗರವಾದ ಉಜ್ಜಯಿನಿಯಲ್ಲಿದೆ. ಶಿವನ ಮಹಾಭಕ್ತನಾಗಿದ್ದ ರಾಜ ಚಂದ್ರಸೇನ ಉಜ್ಜಯಿನಿಯನ್ನು ಆಳ್ತಿದ್ದನು. ಉಜ್ಜಯಿನಿಯ ಪ್ರತಿಸ್ಪರ್ಧಿ ರಾಜ್ಯಗಳು ರಾಜರಿಂದ ದಾಳಿಗೊಳಗಾಯಿತು. ಆಗ ಸೋಲು ಮತ್ತು ವಿನಾಶದಿಂದ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಭಗವಾನ್ ಶಿವನು ತನ್ನ ಮಹಾಕಾಳ ರೂಪದಲ್ಲಿ ಸರಿಯಾದ ಸಮಯದಲ್ಲಿ ಶತ್ರುಗಳನ್ನು ನಾಶ ಮಾಡಿದರು. ರಾಜ ಮತ್ತು ಇತರ ಭಕ್ತರ ಕೋರಿಕೆಯ ಮೇಲೆ ಶಿವನು ಉಜ್ಜಯಿನಿಯ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವಾಗಿ ಉಜ್ಜಯಿನಿಯಲ್ಲಿ ಪ್ರಕಟಗೊಳ್ಳಲು ಒಪ್ಪುತ್ತಾರೆ. ಆದ್ದರಿಂದ ಉಜ್ಜಯಿನಿ ಮಹಾಕಾಳೇಶ್ವರ ಎಂಬ ಹೆಸರು ಕೂಡ ಬಂತು. ಇನ್ನು ನಾಲ್ಕನೆಯದಾಗಿ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ನರ್ಮದಾ ನದಿಯ ಮಂದಾತ ದ್ವೀಪದಲ್ಲಿದೆ. ಶಿವನ ಅನುಗ್ರಹ ಪಡೆಯಲು ರಾಜ ಮಂದಾತ ಇಲ್ಲಿ ತಪಸ್ಸು ಮಾಡಿದ್ದರಿಂದ ಈ ದ್ವೀಪಕ್ಕೆ ಈ ಹೆಸರು ಬಂದಿದೆ. ಶಿವನು ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ್ದರಿಂದ ಹಾಗೂ ಈ ದ್ವೀಪ ಓಂಕಾರದಲ್ಲಿ ಕಾಣಿಸುವುದರಿಂದ ಓಂಕಾರೇಶ್ವರ ಎಂದು ಪ್ರಸಿದ್ಧಿಯಾಯಿತು. ಐದನೆಯದಾಗಿ ವೈದ್ಯನಾಥ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗವು ಜಾರ್ಖಂಡ್ನಲ್ಲಿದೆ. ರಾಕ್ಷಸ ರಾಜ ರಾವಣನು ಸರ್ವಶಕ್ತನಾಗುವ ವರವನ್ನು ಕೋರಿ ಶಿವನಲ್ಲಿ ಪ್ರಾರ್ಥಿಸಿ ಯಜ್ಞವನ್ನು ಅವನು ತನ್ನ 10 ತಲೆಗಳನ್ನು ಯಜ್ಞವಾಗಿ ಒಂದಾದ ನಂತರ ಒಂದನ್ನು ಅರ್ಪಿಸುತ್ತಾನೆ. ಆಗ ಶಿವನು ಸಂತೋಷಪಟ್ಟು ಭೂಮಿಗೆ ಇಳಿದು ಗಾಯಗೊಂಡ ರಾವಣನನ್ನು ಗುಣಪಡಿಸಿದರು. ಆದ್ದರಿಂದ ವೈದ್ಯನಾಥೇಶ್ವರ ಎಂಬ ಹೆಸರು ಕೂಡ ಬಂತು. ಇನ್ನು ಆರನೆಯದಾಗಿ ಭೀಮಾಶಂಕರ. ಮಹಾರಾಷ್ಟ್ರದ ಪುಣೆ ಬಳಿ ಇದೆ. ರಾವಣನ ಸಹೋದರ ಕುಂಭಕರ್ಣನ ಮಗ ಭೀಮ ಎಂಬ ರಾಕ್ಷಸ ತನ್ನ ತಂದೆ ಸಾವನ್ನು ತಡೆಯಲಾರದೆ ಬ್ರಹ್ಮನನ್ನ ತಪಸ್ಸಿನಿಂದ ಶಕ್ತಿಶಾಲಿ ವರ ಪಡೆದು ರಾಕ್ಷಸ ಪ್ರಪಂಚದಾದ್ಯಂತ ವಿನಾಶವನ್ನು ಉಂಟು ಮಾಡಲು ಪ್ರಾರಂಭಿಸಿದ. ಶಿವಭಕ್ತನಾಗಿದ್ದ ಕಾಮರೂಪೇಶ್ವರನು ಶಿವಲಿಂಗವನ್ನು ಪೂಜಿಸುತ್ತಿರುವಾಗ ಭೀಮಾ ರಾಕ್ಷಸ ಲಿಂಗವನ್ನು ನಾಶ ಮಾಡಲು ಪ್ರಯತ್ನಿಸಿದಾಗ ಶಿವನು ಪ್ರತ್ಯಕ್ಷವಾಗಿ ಭೀಮಾ ರಾಕ್ಷಸನನ್ನು ಬೂದಿ ಮಾಡಿದರು. ಇಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸಿದ್ದಾರೆ. ಆದ್ದರಿಂದ ಭೀಮಾಶಂಕರ ಎನ್ನುವ ಹೆಸರು ಕೂಡ ಬಂತು. ಇನ್ನು ಏಳನೆಯದಾಗಿ ರಾಮೇಶ್ವರಂ ಜ್ಯೋತಿರ್ಲಿಂಗ. ಈ ದೇವಾಲಯವು ರಾಮೇಶ್ವರಂ ತಮಿಳುನಾಡಿನಲ್ಲಿದೆ. ಈ ಲಿಂಗವನ್ನು ರಾವಣನ ವಿರುದ್ಧ ಯುದ್ಧದಲ್ಲಿ ಶಿವನ ಆಶೀರ್ವಾದ ಕೋರಿ ರಾಮನೇ ಸ್ವತಃ ಸ್ಥಾಪಿಸಿದರು. ಇದು ರಾಮನಿಂದ ಪೂಜಿಸಲ್ಪಟ್ಟ ದೇವಾಲಯ, ಆದ್ದರಿಂದ ರಾಮೇಶ್ವರಂ ಎಂದು ಹೆಸರು ಬಂದಿದೆ. ಎಂಟನೆಯದಾಗಿ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತಿನ ದ್ವಾರಕಾ ಜಿಲ್ಲೆಯಲ್ಲಿದ್ದು, ದಾರೂಕ ಎಂಬ ರಾಕ್ಷಸನು ಶಿವಭಕ್ತನಾಗಿದ್ದ. ಸುಪ್ರಿಯಾಳನ್ನು ಸಮುದ್ರದ ಸರ್ಪಗಳು ವಾಸಿಸುತ್ತಿದ್ದ ಸಮುದ್ರದ ಕೆಳಗಿನ ನಗರದಲ್ಲಿ ಬಂಧಿಸಿದ್ದನು. ಆ ಸೆರೆಮನೆಯಲ್ಲಿ ಸುಪ್ರಿಯ ಮತ್ತು ಇತರ ಭಕ್ತರು ನಿರಂತರವಾಗಿ ಶಿವನ ಮಂತ್ರವನ್ನು ಸ್ಫಟಿಸುವ ಮೂಲಕ ಪ್ರಾರ್ಥಿಸಿದರು.
ಅಲ್ಲಿ ಕಾಣಿಸಿಕೊಂಡ ರಾಕ್ಷಸನನ್ನು ಸೋಲಿಸಿ ಅವನ ಎಲ್ಲ ಭಕ್ತರನ್ನ ರಕ್ಷಿಸಿದರು. ನಂತರ ಅವನು ದ್ವಾರಕದಲ್ಲಿ ಸಮುದ್ರ ತೀರದಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗವಾಗಿ ಪ್ರತಿಷ್ಠಾಪಿಸಿದನು. ಅಲ್ಲಿ ಎಲ್ಲ ಸರ್ಪಗಳ ಅಧಿಪತಿ ಎಂದರ್ಥ. ಆದ್ದರಿಂದ ನಾಗೇಶ್ವರ ಎಂದು ಹೆಸರು ಬಂತು. ಇನ್ನು 9ನೇದಾಗಿ ವಿಶ್ವನಾಥ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗವು ಉತ್ತರ ಪ್ರದೇಶದ ಕಾಶಿಯಲ್ಲಿ ಇರುವಂತಹ ಒಂದು ಕಥೆಯ ಪ್ರಕಾರ ಶಿವನು ಇತರ ಎಲ್ಲ ದೇವರುಗಳ ಮೇಲೆ ತನ್ನ ಪ್ರಾಬಲ್ಯವನ್ನು ತೋರಿಸಿದರು. ಕಾಶಿಯಲ್ಲಿ ಬೆಳಕಿನ ಸ್ತಂಭವಾಗಿ ಪ್ರಕಟವಾದ ಭೂಮಿಯ ಹೊರಪದರವನ್ನು ಭೇದಿಸಿ ಆಕಾಶದ ಕಡೆಗೆ ಅನಂತವಾಗಿ ಏರಿದರು. ನಂತರ ಎಲ್ಲ ಸ್ವರ್ಗೀಯರು ಬ್ರಹ್ಮಾಂಡದ ಬ್ರಹ್ಮವು ಎಂದು ಹೊಗಳಿದರು. ಶಿವನು ತನ್ನ ಮಹಿಮೆಯನ್ನು ಬಹಿರಂಗಪಡಿಸಿದ್ದ ಸ್ಥಳದಲ್ಲಿ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಲಾಯಿತು. ಆದ್ದರಿಂದ ವಿಶ್ವನಾಥ ಎಂಬ ಹೆಸರು ಕೂಡ ಬಂದಿದೆ. ಇನ್ನು 10ನೇದಾಗಿ ತ್ರಯಂಬಕೇಶ್ವರ. ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ನಾಸಿಕ್ ಬಳಿ ಇದೆ. ಗೌತಮ ಋಷಿ ಮತ್ತು ಅವರ ಪತ್ನಿ ಒಂದು ಕಾಲದಲ್ಲಿ ಇಲ್ಲಿ ವಾಸಿಸುತ್ತಿದ್ದರು. ಅವರಿಗೆ ವರುಣನ ತಳವಿಲ್ಲದ ಒಂದು ಗುಂಡಿ ಅಕ್ಷಯ ಆಹಾರ ಧಾನ್ಯಗಳ ಪೂರೈಕೆಗೆ ಕೃಪೆಗೆ ತೋರಿದ್ದರು. ಇತರ ಋಷಿಗಳು ಗೌತಮನು ತಪಸ್ಸು ಮಾಡಿದ ಸಮೃದ್ಧಿಯನ್ನು ನೋಡಿ ಅಸೂಯೆಪಟ್ಟರು. ಅವರು ಅವನ ಆಶ್ರಯದಲ್ಲಿ ಒಂದು ಮಾಯಾ ಹಸುವನ್ನು ನಾಶ ಮಾಡಿದರು ಮತ್ತು ಗೌತಮನ ಮೇಲೆ ಆಪಾದನೆಯನ್ನು ಕೂಡ ಹೊರಿಸಿದರು. ನಂತರ ಗೌತಮನು ಶಿವನನ್ನ ಆಶ್ರಮಕ್ಕೆ ಕರೆತಂದು ಆ ಸ್ಥಳವನ್ನು ಶುದ್ಧೀಕರಿಸಲು ಗಂಗೆಯನ್ನು ತನ್ನ ಆಶ್ರಮಕ್ಕೆ ತರುವಂತೆ ಪ್ರಾರ್ಥಿಸಿದರು. ಶಿವನು ಋಷಿಯ ಮುಂದೆ ಪ್ರತ್ಯಕ್ಷರಾದರು ಮತ್ತು ಗಂಗೆಯನ್ನು ತನ್ನ ಆಶ್ರಮದ ಮೂಲಕವೇ ಹರಿಯುವಂತೆ ವಿನಂತಿಸಿದರು. ಗೌತಮ ಋಷಿ ಮತ್ತು ಇತರರ ಕೋರಿಕೆಯ ಮೇರೆಗೆ ಶಿವನು ನದಿಯ ಬಳಿ ತ್ರಯಂಬಕೇಶ್ವರ ಎಂಬ ಹೆಸರಿನ ಜ್ಯೋತಿರ್ಲಿಂಗವಾಗಿ ಕಾಣಿಸಿಕೊಂಡರು. ಇನ್ನು 11ನೇದಾಗಿ ಕೇದಾರನಾಥೇಶ್ವರ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗವು ಉತ್ತರಾಖಂಡದ ಹಿಮಾಲಯದಲ್ಲಿದೆ. ಇದು ಮಹಾಭಾರತದ ಯುದ್ಧದ ನಂತರ ಪಾಂಡವರು ಶಿವನನ್ನು ಮೆಚ್ಚಿಸಲು ಮತ್ತು ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಲು ತಪಸ್ಸನ್ನ ಮಾಡಿದ್ದರು. ಆದಾಗ್ಯೂ ಶಿವನು ಪಾಂಡವರಿಗೆ ತನ್ನನ್ನು ಸುಲಭವಾಗಿ ಬಹಿರಂಗಪಡಿಸಲಿಲ್ಲ. ಭಗವಾನ್ ಗೂಳಿಯ ರೂಪದಲ್ಲಿ ಧರಿಸಿ ನೆಲದ ಕೆಳಗೆ ಅಡಗಿಕೊಂಡನು. ಅಂತಿಮವಾಗಿ ಪಾಂಡವ ಸಹೋದರರು ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿದ ಸ್ಥಳದಲ್ಲಿ ಮಾತ್ರ ತನ್ನ ನೋಟವನ್ನು ನೀಡಿದರು. ಕೇದಾರನಾಥ ಎಂದರೆ ನೆಲ ಮತ್ತು ಶಿವನು ಹೊಲದಲ್ಲಿ ಅಡಗಿಕೊಂಡಿದ್ದರಿಂದ ಈ ಜ್ಯೋತಿರ್ಲಿಂಗವನ್ನು ಕೇದಾರನಾಥ ಎಂದು ಕರೆಯಲಾಗಿತ್ತು. ಇನ್ನು 12ನೇದಾಗಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಕುಸುಮ ಅನ್ನುವ ಒಬ್ಬ ಶಿವಭಕ್ತಿಯುಳ್ಳ ಒಬ್ಬ ಧರ್ಮನಿಷ್ಠೆಯುಳ್ಳ ಮಹಿಳೆ ದೈನಂದಿನ ಆಚರಣೆಯ ಭಾಗವಾಗಿ ಅವಳು ಪ್ರತಿದಿನ ಶಿವಲಿಂಗವನ್ನು ಕೊಳದಲ್ಲಿ ಮುಳುಗಿಸುವ ಮೂಲಕ ತನ್ನ ಭಗವಂತನನ್ನ ಪೂಜಿಸುತ್ತಿದ್ದಳು. ಸಮಾಜದಲ್ಲಿ ಕುಸುಮಾಳ ಖ್ಯಾತಿ ಹೆಚ್ಚುತ್ತಿರುವ ಕಾರಣ ಅವಳ ಗಂಡನಿಗೆ ಇನ್ನೊಬ್ಬ ಹೆಂಡತಿ ಇದ್ದಳು. ಕುಸುಮಾಳ ಮೇಲೆ ಅಸೂಯೆ ಪಟ್ಟಳು. ಕಹಿಯಿಂದ ಉಂಟಾದ ಕೋಪದಿಂದ ಅವಳು ಕುಸುಮಾಳ ಏಕೈಕ ಮಗುವನ್ನು ಕೊಂದಳು. ತನ್ನ ಮಗುವನ್ನು ಕೊಲ್ಲಲಾಗಿದೆ ಎಂದು ಕುಸುಮ ನಿಜವಾಗಿಯೂ ಖಿನ್ನತೆಗೆ ಒಳಗಾದಳು. ಆದರೆ ಶಿವನಿಗೆ ಪೂಜಿಸುತ್ತಲೇ ಇದ್ದಳು. ಅವಳ ಸಮಚಿತ್ತ ಭಕ್ತಿಯಿಂದ ಶಿವನು ಅಪಾರವಾಗಿ ಸಂತೋಷಗೊಂಡು ಮತ್ತು ಕುಸುಮ ಶಿವಲಿಂಗವನ್ನು ನೀರಿನಲ್ಲಿ ಮುಳುಗಿಸಿದ ತಕ್ಷಣ ಅವಳ ಮಗ ಮತ್ತೆ ಜೀವಂತನಾದನು. ನಂತರ ಶಿವನು ಕುಸುಮನ ಮತ್ತು ಗ್ರಾಮಸ್ಥರಿಗೆ ತನ್ನನ್ನು ತಾನು ತೋರಿಸಿಕೊಂಡರು. ಕುಸುಮಾಳ ಪ್ರಾರ್ಥನೆಯ ಮೇರೆಗೆ ಶಿವನು ತನ್ನನ್ನು ಜ್ಯೋತಿರ್ಲಿಂಗವಾಗಿ ಪ್ರತ್ಯಕ್ಷರಾದರು. ಅದು ಕೃಷ್ಣೇಶ್ವರ ಎಂದು ಕರೆಯಲ್ಪಟ್ಟಿತು. ಎಲ್ಲರಿಗೂ ಕೂಡ ಧನ್ಯವಾದಗಳು.